ನಮಸ್ತೆ ಎಲ್ಲರಿಗೂ. ಬನ್ನಿ ಗುರುಗಳು ಏನು ಹೇಳ್ತಾರೆ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಸೊ ಸ್ವಲ್ಪ ಡಿಟ್ಯಾಚ್ಮೆಂಟ್ ಮಾಡಿಕೊಂಡ್ರೆ ಒಳ್ಳೇದಿದೆ. ಸೊ ನೀವು ಅನ್ಕೊಂಡಿರೋದೆಲ್ಲ ಸತ್ಯ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಸತ್ಯ ಯಾವುದು, ಸುಳ್ಳು ಯಾವುದು, ಇದ್ರ ಕಡೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಇದೆ. ತುಂಬ ಯೋಚನೆ ಮಾಡ್ತಿದ್ದೀರಾ, ಯೋಚನೆ ಮಾಡೋದೆಲ್ಲ ನಿಜ ಅಲ್ಲ ಅನ್ನುವಂಥದ್ದು ಇದೆ. ಜೊತೆಗೆ ನೀವು ಒಂಟಿ ಅಲ್ಲ. ಸದ್ಯದ ಸಿಚುವೇಶನ್ ಏನೇ ಟ್ರಿಗರ್ ಮಾಡ್ತಾ ಇರ್ಬೋದು, ನಿಮಗೆ ಏನೇ ಸಮಸ್ಯೆ ಇರಬಹುದು, ಬಟ್ ಏನೇ ಸಮಸ್ಯೆ ಇದ್ರೂ ನೀವು ಒಂಟಿ ಅಲ್ಲ. ಇದು ನಿಮಗೆ ನೆನಪಲ್ಲಿ ಇರಲಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಅಂಥದ್ದೇ ಪರಿಸ್ಥಿತಿ ಬಂದರೂ ನೀವು ಯಾವಾಗಲೂ ಒಂಟಿ ಆಗಿರೋದಿಲ್ಲ ಅನ್ನುವಂಥ ಭರವಸೆನ ಇಲ್ಲಿ ಕೊಡ್ತಿದ್ದಾರೆ. ನೀವು ಎಲ್ಲರ ಜೊತೆ ನಿಮ್ಮನ್ನ ಕಂಪೇರ್ ಮಾಡ್ಕೊಳ್ಬೇಡಿ, ನೀವು ತುಂಬ ಯುನೀಕ್ ಇದ್ದೀರಾ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಯುವರ್ ಜರ್ನಿ ಈಸ್ ಯುನೀಕ್ ಆ್ಯಂಡ್ ಡಿಫ್ರೆಂಟ್. ಸ್ಟಾಪ್ ಕಂಪೇರಿಂಗ್ ಯುವರ್ ಸೆಲ್ಫ್ ವಿತ್ ಅದರ್ಸ್ ಅಂತ ಹೇಳ್ತಿದ್ದಾರೆ. ಬೇರೆಯವ್ರ ಜೊತೆ ನಿಮ್ಮ ಲೈಫನ್ನ ನಿಮ್ಮನ್ನ ಕಂಪೇರ್ ಮಾಡ್ಕೊಂಡು ನೋಡಬೇಡಿ. ನೀವು ಲೈಫ್ ಜರ್ನಿ ಟೋಟಲಿ ನಿಮ್ಮ ಸೋಲ್ ಪರ್ಪಸ್ ಬೇರೆ ಇದೆ ಅಂತ. ದೆರ್ ಈಸ್ ಓನ್ಲಿ ಒನ್ ಸುಪ್ರೀಂ ಬೀಯಿಂಗ್, ಆಲ್ ಥ್ರೂ ದ ವೇ ಆಫ್ ರೀಚಿಂಗ್ ಹಿಮ್ ಡಿಫ್ರೆಂಟ್. ವಿ ಆರ್ ಆಲ್ ಇಂಟರ್ ಕನೆಕ್ಟೆಡ್ ಅಂತ ಹೇಳ್ತಿದ್ದಾರೆ. ಸೊ ಒಂದಲ್ಲ ಒಂದು ರೀತಿಲಿ ಎಲ್ಲ ಜಾತಿ ಮತ ಧರ್ಮಗಳು ಒಂದಕ್ಕೊಂದು ಲಿಂಕ್ ಆಗಿದೆ ಅಂತ. ಸೊ ಹಾಗಾಗಿ ಬೇರೆ ಬೇರೆ ರೀತಿಲಿ ಯೋಚನೆ ಮಾಡಬೇಡಿ. ಸೊ ದೇವರು ಎಲ್ಲರಲ್ಲೂ ಒಬ್ಬನೇ, ದೇವನೊಬ್ಬ ನಾಮ ಹಲವು ಅಂತ. ನನಗೆ ಬಹಳಷ್ಟು ಧರ್ಮಗಳು ಯಾಕೆ ಉಟ್ಕೊಳ್ತು ಅಂದರೆ, ಮುಂಚೆ ಶಿವ ಮತ್ತು ವಿಷ್ಣು ಇಬ್ಬರ ಧರ್ಮನೇ ಇದ್ದಾಗ, ಸೊ ವೈಷ್ಣವರನ್ನ ನೋಡಿದ್ರೆ ಮಾಧವ್ರಿಗೆ ಆಗ್ತಾ ಇರಲಿಲ್ಲ, ಮಾಧವ್ರನ್ನ ನೋಡಿದ್ರೆ ವೈಷ್ಣವ್ರಿಗೆ ಆಗ್ತಾ ಇರಲಿಲ್ಲ. ಐ ಮೀನ್ ಶಿವನ್ನ ಪೂಜೆ ಮಾಡೋ ಅಂಥವ್ರು ವಿಷ್ಣು ಭಕ್ತರನ್ನ ನೋಡಿದ್ರೆ ಆಗ್ತಾ ಇರಲಿಲ್ಲ, ವಿಷ್ಣು ಭಕ್ತರು ವಿಷ್ಣುನ ಪೂಜೆ ಮಾಡೋ ಅಂಥವ್ರಿಗೆ ಶಿವನ ಭಕ್ತರನ್ನ ನೋಡಿದ್ರೆ ಆಗ್ತಾ ಇರಲಿಲ್ಲ. ಸೊ ಇವರಿಬ್ರು ಯುದ್ಧ ಮುಗಿಯದ ಒಂದು ಗೊಡವೆ ಆದಾಗ, ಸೊ ದೇವ್ರಿಗೆ ಕೋಪ ಬಂದು, ಈರಿ ನಮ್ಮಲ್ಲೇ ಭೇದ ಮಾಡ್ತೀರಾ, ನಿಮ್ಗೆ ಟೋಟಲಿ ಬೇರೆ ಝೋನೆ ತೋರಿಸ್ತೀನಿ ಅಂತ ಅನ್ಯ ಧರ್ಮರನ್ನ ಸೃಷ್ಟಿ ಮಾಡಿದ್ನೇನು ಅಂತ ನಂಗೆ ಬಹಳಷ್ಟು ಸತಿ ಅನ್ಸುತ್ತೆ. ಸೊ ಅಂತಿಮ ಸತ್ಯನ ಹುಡ್ಕೊಂಡು ಹೋದಾಗ ಗೊತ್ತಾಗುವಂಥ ಸತ್ಯನೇ ಬೇರೆ ಇರುತ್ತೆ. ಸೊ ಹಾಗೇನೆ ಇಲ್ಲಿ ಯಾರ್ಯಾರ್ದೋ ಒಂದಷ್ಟು ನಂಬಿಕೆಗಳನ್ನ ಅವ್ರ ನಂಬಿಕೆಗೆ ಬಿಟ್ಬಿಡೋಣ. ಸೊ ಯು ಆರ್ ಆಸ್ ಸೇಮ್ ಮೀ, ಐ ಆಮ್ ಕ್ಲೋಸೆಸ್ಟ್ ಟು ದೋಸ್ ಹೂ ಹ್ಯಾವ್ ಎಂಟಿ ಪಾಕೆಟ್, ಹಂಗ್ರಿ ಸ್ಟಮಚ್ and broken heart. Your purpose of life is as a caretaker and light worker of planet Earth. ಸೊ ನಿಮ್ಮ ಸೋಲ್ ಪರ್ಪಸ್ ಏನಿದೆ, ಈ ಭೂಮಿನ ಒಂದು ಒಳ್ಳೆ ರೀತಿಲಿ ಒಳ್ಳೆ ಮಾರ್ಗದರ್ಶನದಲ್ಲಿ ಕರ್ಕೊಂಡು ಹೋಗುವಂಥದ್ದು. ಸೊ ಅದನ್ನ ನೀನು ಮಾಡ್ತಾ ಇರು. ಸೊ ನಿನ್ನ ಹತ್ರ ಏನೂ ಇಲ್ಲ, ನಿನ್ನ ಹತ್ರ ದುಡ್ಡಿಲ್ಲ, ಕಾಸಿಲ್ಲ, ಹಸಿವಿದೆ, ಮನಸ್ಸು ನೊಂದಿದೆ, ಅಥವಾ ಹೃದಯ ಚೂರಾಗಿದೆ, ಈ ಥರ ಕಾರಣಗಳನ್ನ ಕೊಡಬೇಡ. ನಿನ್ನ ಕನಸುಗಳನ್ನ ಮರ್ತ್ಬಿಟ್ಟು ನೀನು ಮುಂದೆ ಏನು ಮಾಡಬೇಕು ಇದ್ರ ಕಡೆ ಹೆಚ್ಚಿನ ಗಮನನ ಕೊಡು, ಸಮಾಜಕ್ಕೆ ಏನು ಒಳ್ಳೇದು ಮಾಡಬೇಕು ಅದ್ರ ಕಡೆ ಗಮನನ ಕೊಡು ಅಂತ ಹೇಳ್ತಿದ್ದಾರೆ. ಜೀವನ ಒಂದು ಪುಸ್ತಕದ ಹಾಗೆ. ಸೊ ಲೈಫ್ ಹ್ಯಾವ್ ಎ ಫ್ಯೂ ಬ್ಯಾಡ್ ಚಾಪ್ಟರ್ಸ್ ಬಟ್ ಹೋಪ್ ಆಫ್ ಗುಡ್ ಒನ್ಸ್ ಈಸ್ ಬಾಂಡ್ ಟು ಫಾಲೋ. ಸೊ ಜೀವನ ಅನ್ನೋ ಪುಸ್ತಕದಲ್ಲಿ ಕೆಲವು ಕೆಟ್ಟ ಅಧ್ಯಾಯಗಳು ಅಥವಾ ನೋವು ಭರಿತ ಅಧ್ಯಾಯಗಳು ಇರಬಹುದು, ಚಾಪ್ಟರ್ ಇರಬಹುದು, ಬಟ್ ಒಳ್ಳೆಯದು ಕೂಡ ಇದೆ, ಅದನ್ನು ಮರಿಬೇಡ ಅಂತ ಹೇಳ್ತಿದ್ದಾರೆ. ಲೆಸನ್ ಇನ್ ದಿಸ್ ಲೈಫ್ ಅಂಡ್ ಇನ್ ಸಬ್ಕ್ವೆಂಟ್ ಲೈಫ್ ಅಂಡ್ ರಿಪೀಟೆಡ್ ಅನ್ಲೆಸ್ ಯು ಲರ್ನ್ ಫ್ರಮ್ ದೆಮ್. ಸೊ ಯಾವಾಗ ಒಂದು ಜೀವನದ ಪಾಠ ನಮಗೆ ಏನೋ ಹೇಳ್ತಾ ಇದೆ, ಆ ಸಿಚುವೇಶನ್ ಏನೋ ತಿಳಿಸ್ತಾ ಇದೆ, ಅದನ್ನ ನಾವು ಕಲ್ತ್ಕೊಳ್ಬೇಕು ಅಂತ ಹೇಳಿದ್ರು, ಅದನ್ನ ತಿದ್ಕೊಳ್ಬೇಕು ಅಂತ ಹೇಳಿದ್ರು, ತಿದ್ಕೊಳ್ದಿರ ಏನೋ ಕದಿಯೋದು ಕೂಡ ಇದೆ. ಕಲ್ತ್ಕೊಳ್ದಿರ ಇದ್ರೆ ಸೊ ಸ್ವಲ್ಪ ಅದನ್ನ ನಾವು ಮತ್ತೆ ಮತ್ತೆ ಅದೇ ತಪ್ಪು ಮಾಡ್ತಾ ಇದ್ರೆ ಅದೇ ರಿಪೀಟೆಡ್ ಅದೇ ಸಿಚುವೇಶನ್ ಅಲ್ಲಿ ಇರ್ತೀವಿ.
ಯಾವುದೇ ಒಳ್ಳೆ ಸಿಚುವೇಶನ್ ಆಗಲಿ, ಯಾವುದೇ ಬದಲಾವಣೆ ಆಗಲಿ ನಮ್ಮ ಜೀವನದಲ್ಲಿ ಬರೋದಿಲ್ಲ. ಸೊ ಶಿವಶಕ್ತಿ, ಬ್ಯಾಲೆನ್ಸ್ ದ ಮಸ್ಕ್ಯುಲಿನ್ ಅಂಡ್ ಫೆಮಿನೈನ್ ಎನರ್ಜಿ ಇನ್ ಯುವರ್ ಬಾಡಿ. ಸೊ ನಿಮ್ಮ ಬಾಡಿ ಮಸ್ಕ್ಯುಲಿನ್ ಅಂಡ್ ಫೆಮಿನೈನ್ ಎನರ್ಜಿನ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಮನಸ್ಸು, ದೇಹ, ನಿಮ್ಮ ಆತ್ಮ ಎರಡು ಅಲೈನಲ್ಲಿ ಇರೋ ಹಾಗೆ. ಸೊ ಬಾಡಿ, ಮೈಂಡ್, ಸ್ಪಿರಿಟ್ ಎರಡು ಕೂಡ ನಿಮ್ಮ ಲೈಫಲ್ಲಿ ತುಂಬ ಆಟ ಆಡ್ತಾ ಇದೆ. ನಿಮ್ಮ ಮೈಂಡ್ ಒಂದು, ನಿಮ್ಮ ಬಾಡಿ ಒಂದು. ಸೊ ನಿಮ್ಮ ಸುತ್ತಮುತ್ತ ಇರುವಂಥ ಸ್ಪಿರಿಟ್ಸ್ ನಿಮ್ಮನ್ನ ಬೇರೆ ಒಂದು ರೀತಿಲಿ ಡಿಸ್ಟರ್ಬ್ ಮಾಡ್ತಾ ಇದೆ. ಸೊ ಇದೆಲ್ಲಾನು ಸರಿಪಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಶನ್ಶಿಪ್ಪನ್ನ ಚೆನ್ನಾಗಿಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಲೆಟ್ ಬಿ ಎ ಹಾರ್ಮೋನಿ ಆಫ್ ಮೈಂಡ್, ಬಾಡಿ ಆ್ಯಂಡ್ ಸೋಲ್. ದಿಸ್ ವೆಲ್ ಕ್ರಿಯೇಟ್ ಬ್ಯಾಲೆನ್ಸ್ ಆಫ್ ಆಲ್ ಎಲಿಮೆಂಟ್ ಅಂತ. ಸೊ ನಿಮ್ಮ ದೇಹ ಪಂಚಭೂತಗಳಿಂದ ಆಗಿದ್ದು, ಸೊ ಪ್ರಕೃತಿ ಕೂಡ ಪಂಚಭೂತಗಳಿಂದ ಆಗಿದ್ದು, ಶಿವಶಕ್ತಿ ಪಂಚಭೂತಗಳಲ್ಲಿ ಲೀನ ಆಗಿರ್ತಾರೆ, ಪ್ರಕೃತಿಲಿ ಲೀನ ಆಗಿರ್ತಾರೆ. ಸೊ ಹಾಗಾಗಿ ಅವರಿಂದ ಬ್ರಹ್ಮಾಂಡವಾದಂಥ ಶಕ್ತಿ, ಆಶೀರ್ವಾದ ನಮಗೆ ಸಿಗುತ್ತೆ. ಹಾಗಾಗಿ ನಿಮ್ಮ ಸುತ್ತಮುತ್ತಲಿನ ಪರಿಸರ, ನಿಮ್ಮ ದೇಹ, ನಿಮ್ಮ ಮನಸ್ಸು, ನಿಮ್ಮ ಆತ್ಮ ಎಲ್ಲವೂ ಬ್ಯಾಲೆನ್ಸ್ ಅಲ್ಲಿ ಇರೋ ಹಾಗೆ ನೋಡ್ಕೊಳ್ಳಿ. ಜೊತೆಗೆ ಪ್ರಕೃತಿ ಕೂಡ ಸಮತೋಲನದಲ್ಲಿ ಇರೋ ಹಾಗೆ ನೋಡ್ಕೊಳ್ಳಿ. ಆವಾಗ ನಿಮ್ಮ ಲೈಫ್ ತುಂಬಾ ಬೆಟರ್ ಆಗಿ ಹೋಗುತ್ತೆ ಅನ್ನುವಂಥದ್ದು. ಸೊ ಯಾರದೋ ಮ್ಯಾರೇಜ್ ವಿಚಾರ ಕೂಡ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಸೊ ಫುಲ್ಫಿಲ್ ಯುವರ್ ವಾವ್ಸ್ ಅಂಡ್ ಪ್ರಾಮಿಸಸ್ ಮೇಡ್ ಬೈ ಯು ಅಂಡ್ ಯುವರ್ ಫ್ಯಾಮಿಲಿ. ಓಕೆ, ನಿಮ್ಮ ಮತ್ತು ನಿಮ್ಮ ಫ್ಯಾಮಿಲಿ ಕಡೆಯಿಂದ ಆಗಿರುವಂತ ಒಂದಷ್ಟು ಪ್ರಾಮಿಸಸ್ ಏನಿತ್ತು ಅದನ್ನ ಸರಿಪಡಿಸ್ಕೊಳ್ಳಿ, ಅದನ್ನ ಮಾಡಿ ಅನ್ನುವಂಥ. 3 ಮ್ಯಾಜಿಕ್ ಇದೆ ಇಲ್ಲಿ. ಸೊ 3 ಮ್ಯಾಜಿಕ್. Sorry. Have good thoughts, good words and good deeds, as these will come back to you sooner or later in life. ಬೇಗ ಇರಬಹುದು, ಲೇಟ್ ಆಗಿರಬಹುದು, ಒಳ್ಳೆಯ ಕರ್ಮಗಳಿಗೆ ಒಳ್ಳೆಯ ಪ್ರತಿಫಲಗಳು ಆದಷ್ಟು ಬೇಗ ಖಂಡಿತವಾಗ್ಲೂ ಬರುತ್ತೆ ಅನ್ನುವಂಥದ್ದು ಇದೆ ಇಲ್ಲಿ. ಜೊತೆಗೆ ಮೆಡಿಟೇಟ್, ಚಾಂಟ್, ಪ್ರೇ ಮೋರ್. ಇನ್ನ ಹೆಚ್ಚು ಪ್ರಾರ್ಥನೆನ ಮಾಡಿ, ಇನ್ನ ಹೆಚ್ಚು ದೇವರಿಗೆ ದೀಪನ ಹಚ್ಚಿ, ಇನ್ನ ಹೆಚ್ಚು ಮಂತ್ರ ಜಪ, ನಾಮ ಜಪನ ಮಾಡಿ, ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ. ಪ್ರಾರ್ಥನೆಗೆ ತುಂಬಾ ದೊಡ್ಡ ಶಕ್ತಿ ಇದೆ. ಸೊ ಹಾಗಾಗಿ 3 ಮ್ಯಾಜಿಕ್ ಮೆಡಿಟೇಷನ್, ಲಾ ಆಫ್ ಅಟ್ರಾಕ್ಷನ್ ಅಂತ ಹೇಳ್ತಾ ಇದ್ದಾರೆ. ಬಿ ಲೈಕ್ ಮ್ಯಾಗ್ನೆಟ್ ಅಂಡ್ ಅಟ್ರಾಕ್ಟ್ ವಾಟ್ ಯು ವಾಂಟ್. ನಿಮ್ಗೇನ್ ಬೇಕು ಲೈಫಲ್ಲಿ ಅದನ್ನ ನೀವು ಪಡ್ಕೊಳ್ಳೋ ಅಷ್ಟು ಸಕ್ಷಮತೆ ನಿಮ್ಮಲ್ಲಿ ಇದೆ. ಸೊ ಭಕ್ತಿ ಮಾರ್ಗದಲ್ಲಿ ಅದನ್ನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೆಲೆಬ್ರೇಷನ್ ಬರ್ತಾ ಇದೆ, ಏನೋ ಒಂದು ಗುಡ್ ನ್ಯೂಸ್ ಕೂಡ ಬರ್ತಾ ಇದೆ ನಿಮ್ಮ ಲೈಫಿಗೆ ಅನ್ನುವಂಥದ್ದು ಕೂಡ ಇದೆ. ಸೊ ಟೈಮ್ ಟು ಸೆಲೆಬ್ರೇಟ್. ಈ ಟೈಮ್ ಇರೋದೇ ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೆ. ಸೊ ಹಾಗಾಗಿ ಸೆಲೆಬ್ರೇಟ್ ಮಾಡ್ಕೊಳ್ಳಿ ಈ ಸಮಯನ, ಸಂಭ್ರಮಿಸಿ ಅನ್ನುವಂಥದ್ದು ಇದೆ. ಸಂಭ್ರಮದ ಸಮಯ ಅನ್ನುವಂಥದ್ದು ಇದೆ. ಸೊ ದೀಪನ ಹಚ್ಚಿ ಮನೆ ಸುತ್ತ ಅನ್ನುವಂಥದ್ದು ಕೂಡ ಇದೆ. ಸೊ ಕೃತಜ್ಞತೆ ಭಗವಂತನ ಬಗ್ಗೆ, ನಿಮ್ಮ ಗುರುಗಳ ಬಗ್ಗೆ ಇರಲಿ ಅನ್ನುವಂಥದ್ದು ಇದೆ. ಲರ್ನ್ ದ ಲ್ಯಾಂಗ್ವೇಜ್ ಆಫ್ ಸೈಲೆನ್ಸ್, ಇಟ್ ಸ್ಪೀಕ್ ಮೋರ್ ದೆನ್ 1000 ವರ್ಡ್ಸ್. ಸೊ ಸ್ವಲ್ಪ ಮೌನವಾಗಿ ಇರೋದನ್ನು ಕೂಡ, ನೀವು ಮಾತಾಡೋದು ಬೇಡ, ನಿಮ್ಮ ಕೆಲಸ ಮಾತಾಡಲಿ ಅನ್ನುವಂಥದ್ದು. ಸೊ ಲೈವ್ ಇನ್ ದ ಪ್ರೆಸೆಂಟ್, ಟುಮಾರೋ ಇಸ್ ಮಿತ್, ಇಟ್ ಈಸ್ ಆಲ್ವೇಸ್ ಟುಡೇ. ಸೊ ಇವತ್ತಿಂದು ಅಷ್ಟೇ ಇಂಪಾರ್ಟೆಂಟ್. ಸೊ ಈ ಕ್ಷಣಕ್ಕೋಸ್ಕರ ಬದುಕಿ, ಈ ಒಂದು ದಿನಕ್ಕೋಸ್ಕರ ಬದುಕಿ, ಇದು ತುಂಬಾ ಇಂಪಾರ್ಟೆಂಟ್, ಆಯ್ತಾ. ಸೊ ನಾಳೆ ಏನಾಗುತ್ತೋ ಯಾರಿಗ್ ಗೊತ್ತು ಅಲ್ವಾ. ಸೊ ಇವತ್ತಿನ ದಿನ ಪೂರ್ಣವಾಗಿ ಸಂಭ್ರಮಾಚರಣೆಯಲ್ಲಿ ಇರಿ, ಅಥವಾ ಫುಲ್ ಆಫ್ ಪಾಸಿಟಿವ್ ಆಗಿ ಇರಿ ಅನ್ನುವಂಥದ್ದು ಇದೆ. ಸೊ ಈಗ ಇಲ್ಲಿ 3 ಗ್ರೂಪ್ ಇಡ್ತೀನಿ, 3ರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ. ಸೊ ನಿಮ್ಮ ಗುರುಗಳು ನಿಮ್ಗೇನು ಮಾರ್ಗದರ್ಶನ ಕೊಡ್ತಾರೆ ಅಂತ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್, ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಸೊ ಯಾರೋ ಮೆಸೇಜ್ ಹಾಕಿದ್ರಿ ಬಾಬಾ ಕಾರ್ಡಲ್ಲಿ ನನಗೆ ಪರ್ಸ್ನಲ್ ರೀಡಿಂಗ್ ಸಿಗುತ್ತಾ ಅಂತ. ಖಂಡಿತವಾಗ್ಲೂ ಸಿಗುತ್ತೆ. ಓಕೆ, ಮೊದಲನೇದು ಇದೆ, ರೆಡ್ ಕಾರ್ಡ್ ಬಂದಿದೆ, ಒಂದು ಆ್ಯಡ್ ಮಾಡ್ಬೋದು. ಎರಡನೇದು ಸ್ವಲ್ಪ ನೋಡ್ಕೊಳ್ಳಿ, ನಿಮ್ಮ ಅಹಂಕಾರ ಮುರಿದು ಬೀಳುವಂತ ಸಾಧ್ಯತೆ ಇದೆ.
ಜೊತೆಗೆ ಕೆಲವರು ಗಾಡೀಲಿ ಹೋಗ್ಬೇಕಾದ್ರೆ ಸ್ವಲ್ಪ ಸಮಸ್ಯೆ ಆಗ್ಬೋದು, ಇನ್ನು ಕೆಲವರಿಗೆ ಹೊಸ ಗಾಡಿ ತಗೊಳ್ಳುವಂಥ ಸಾಧ್ಯತೆಗಳು ಇದೆ. ಮೈಂಡ್ ಪವರ್. ಸೊ ಬಾಟಮ್ ಆಫ್ ದಿ ಡೇ ಕಾರ್ಮಿಕ್ ಡೆಬಿಟ್ ಇದೆ. ಪೇ ಆಫ್ ಓಲ್ಡ್ ಡೆಬಿಟ್ಸ್ ಅಂಡ್ ಟ್ರೈ ನಾಟ್ ಟು ಅಕ್ಯುಮುಲೇಟ್ ನ್ಯೂ ಒನ್ಸ್. ಸೊ ಹಳೆ ಸಾಲನ ಫಸ್ಟು ತೀರ್ಸ್ಕೊಳ್ಳಿ, ಹೊಸ ಸಾಲನ ಮಾಡ್ಕೊಳ್ಬೇಡಿ ಅಂತ ಇದೆ. ಜೊತೆಗೆ ಹಳೆ ಕರ್ಮಗಳನ್ನ ತೀರ್ಸ್ಕೊಂಡ್ರೆ ಸಾಕಿದೆ, ಹಳೆ ಕರ್ಮಗಳನ್ನ ತೀರಿಸ್ಕೊಳ್ಳಿ, ಹೊಸ ಕರ್ಮನ ಮಾಡಬೇಡಿ ಅನ್ನುವಂಥದ್ದು ಇದೆ. ಕರ್ಮ ಒಂದು ರೀತಿ ಸಾಲ ಥರ ಇದೆ. ಸೊ ಸಾಲನೂ ಮಾಡಬೇಡಿ, ಹೊಸದಾಗಿ ಕರ್ಮನೂ ಮಾಡಬೇಡಿ ಎನ್ನುವಂಥದ್ದು ಇದೆ. ಸೊ ಬಾಬಾ ಇಸ್ ಟ್ರೂ ಗುರು ಹೂ ಟೇಕ್ಸ್ ಆನ್ ದ ಸಫರಿಂಗ್ ಆಫ್ ಹಿಸ್ ಡಿವೋಟೀಸ್. He will grant you relief and respect. Okay. ನಿಮ್ಮ ಮನೇನ ಕತ್ತಲು ಮಾಡೋದಕ್ಕೆ ಪ್ರಯತ್ನ ಪಟ್ಟವರಿಗೆ ಪ್ರಕೃತಿನೇ ಉತ್ತರ ಕೊಡುತ್ತೆ. ಕರ್ಮ ಇಸ್ ರಿಯಲ್ ಅಲ್ವಾ? ಮೊದಲನೇದು, ಎರಡನೇದು, ಮೂರನೇದು ಅಲ್ಲ, ಮೊದಲನೇದು, ಎರಡನೇದು, ಮೂರನೇದು. ಸಾರಿ, ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ? ವಾವ್, ನಿಮ್ಮದು ಅದೃಷ್ಟದ ಸಮಯ ಅಂತ ಅನಿಸುತ್ತೆ. ಸೊ ಡ್ರೀಮ್ ಮಿರಾಕಲ್ ಗಿಫ್ಟ್. ನಿಮ್ಮ ಕನಸು ಮಿರಾಕಲ್ ಅನ್ನುವಂಥ ರೀತಿಲಿ ನನಸಾಗತ್ತೆ ಅನ್ನುವಂಥದ್ದು ಇದೆ. ಮಿರಾಕಲ್ ಹ್ಯಾಪನ್ಸ್, ಲುಕ್ ಅಟ್ ಫಾರ್ ದ ಮಿರಾಕಲ್ ಇನ್ ಯುವರ್ ಲೈಫ್. ರೈಟ್ ಡೌನ್ ಯುವರ್ ಡ್ರೀಮ್ಸ್. ಬಾಬಾ ಆಫ್ಟನ್ convey messages through dreams. In his infinity compassion, Baba grant wishes, pray for him ಅಂತ ಇದೆ. ಸೊ ಏನೋ ಒಂದು ಮಿರಾಕಲ್ ರೀತಿ ನಿಮ್ಮ ಕನಸು ನನಸಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ನಿಮ್ಗೊಂದು ಗಿಫ್ಟ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಡ್ರೀಮ್ ಮಿರಾಕಲ್ ಗಿಫ್ಟ್. ಏನು ಗಿಫ್ಟ್ ಸಿಕ್ತು, ಏನು ಮಿರಾಕಲ್ ಆಯಿತು ಅಂತ ಕಮೆಂಟಲ್ಲಿ ತಿಳಿಸಿ. ಯಾವಾಗಾದ್ರೂ ಸ್ವಲ್ಪ ಟೈಮ್ ತಗೊಂಡು ವಾಪಸ್ ಬಂದು ತಿಳಿಸಿ. ಕುತೂಹಲ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ? ಮ್ಯಾನಿಫೆಸ್ಟೇಷನ್, ಹೆಲ್ಪ್ ಈಸ್ ಅಟ್ ಹ್ಯಾಂಡ್. ಬಾಬಾ ಅಪೇರ್ಸ್ ಇನ್ ಮೆನಿ ಫಾರ್ಮ್ಸ್ ಟು ಹೆಲ್ಪ್ ಹಿಸ್ ಡಿವೋಟೀಸ್. ಸಿಂಥೆಸಿಸ್ ಇದೆ. So all truly spiritually path lead to God. Follow the path most suitable to you. The sacred fire burns impurity and eliminates darkness. It is the start of a new beginning. ಸೊ ಒಂದು ಹೋಮ ಮಾಡಿಸ್ಕೊಳ್ಳಿ, ಅಥವಾ ನಿಮ್ಮ ಮನೆಯಲ್ಲಿ ಒಂದಷ್ಟು ಜ್ಯೋತಿನ ಬೆಳಗ್ಗೆ, ಇದರಿಂದ ನಿಮ್ಮ ಜೀವನದಲ್ಲಿ ಒಂದು ನ್ಯೂ ಬಿಗಿನಿಂಗ್ ಬರುತ್ತೆ. ನಿಮಗೆ ಏನು ಬೇಕೋ ಅದನ್ನು ಕೇಳಿ, ಒಂದಲ್ಲ ಒಂದು ರೀತಿಯಲ್ಲಿ ನಿಮಗೆ ಸಹಾಯಕರನ್ನ ಕಳಿಸ್ತಾರೆ, ಮತ್ತು ಗುರುಗಳು ಕೂಡ ಬಂದು ಸಹಾಯನ ಮಾಡ್ತಾರೆ ಅನ್ನುವಂಥದ್ದು ಇದೆ. ಸೊ ಬಹಳಷ್ಟು ದಾರಿಗಳು ಇದೆ ಭಗವಂತನ ಸೇರೋದಕ್ಕೆ ಅಥವಾ ಭಗವಂತನ ಧ್ಯಾನ ಮಾಡೋದಕ್ಕೆ. ನಿಮಗೆ ಯಾವ ದಾರಿ ತುಂಬ ಸೂಟಬಲ್ ಅನಿಸುತ್ತೋ ಆ ದಾರಿಲಿ ನಡೀರಿ, ನಿಮಗೆ ಗುರುಗಳಿಂದ ಆಶೀರ್ವಾದ ಸಿಗುತ್ತೆ ಅನ್ನುವಂಥದ್ದು ಇದೆ. ಮತ್ತು ಭಕ್ತಿ ಪಥದಲ್ಲಿ ಸಾಕಷ್ಟು ಯಶಸ್ಸೇ ಇರೋದ್ರಿಂದ ಸೊ ಭಕ್ತಿ ಮಾರ್ಗದಲ್ಲಿ ನಡೀರಿ. ಸಾಧ್ಯ ಇರೋರು ಹೋಮ ಹವನನ ಮಾಡ್ಕೊಳ್ಳಿ, ಇಲ್ಲಾಂದರೆ ದೀಪನಾದರೂ ಹಚ್ಚಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ? ಸದ್ಯಕ್ಕೆ ನಿಮ್ಮ ಪ್ರಯಾಣದಲ್ಲಿ ಒಂದಷ್ಟು ಸಮಸ್ಯೆಗಳು ಇದೆ ಅನ್ನುವಂಥದ್ದು ಇದೆ. ಸೊ ಈ ಸಮಸ್ಯೆಗಳು ನಿಮಗೆ ಒಂದಷ್ಟು ಬೇಕೇ ಬೇಕು, ಹೋಗಲೇಬೇಕು, ಅನಿವಾರ್ಯ ಅಂದರೆ ಮಾತ್ರ ನೀವು ಹೋಗಿ, ಇಲ್ಲ ಅಂದರೆ ನೀವು ಪ್ರಯಾಣನ ಮುಂದೂಡಿ ಅನ್ನುವಂಥದ್ದು ಇದೆ. ಓಕೆ, ಎಲ್ಲದಕ್ಕೂ ಒಂದು ಕಾರಣ ಇದೆ. ಸೊ ಎಲ್ಲದಕ್ಕೂ ಒಂದು ಕಾರಣ ಇದೆ. ಜೊತೆಗೆ ನಿಮ್ಮ ಮೈಂಡ್ ರೆಸ್ಟ್ಲೆಸ್ ಇದೆ. ಸೊ ನಿಮ್ಮ ಮೈಂಡನ್ನ ನಿಮ್ಮ ಕಂಟ್ರೋಲಲ್ಲಿ ಇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ದ ಮೈಂಡ್ ಈಸ್ ರೆಸ್ಟ್ಲೆಸ್, ಲೆಟ್ ಯುವರ್ ಇಂಟೆಲೆಕ್ಟ್ ಕಂಟ್ರೋಲ್ ಯುವರ್ ಮೈಂಡ್ ಅಂತ ಇದೆ. ಓಕೆ, ಬಾಬಾ ವಿಲ್ ಡಿಸ್ಟ್ರಾಯರ್ ಯುವರ್ ಫಿಯರ್ ಆ್ಯಂಡ್ ಪ್ರೊಟೆಕ್ಟ್ ಯು. ಸೊ ಗುರುಗಳು ನಿಮ್ಮನ್ನು ರಕ್ಷಿಸ್ತಾರೆ, ಯಾವುದೇ ರೀತಿಯ ಭಯ ಅನ್ನೋದು ಬೇಡ ನಿಮಗೆ ಅಂತ ಹೇಳ್ತಿದ್ದಾರೆ. ನಿಮಗೂ ನಿಮ್ಮ ಫ್ಯಾಮಿಲಿಗೂ ರಕ್ಷಣೆ ಅನ್ನೋದು ಇದೆ ಅಂತ. ಸೊ ಯು ಆರ್ ಅಂಡರ್ ಬಾಬಾಸ್ ಪ್ರೊಟೆಕ್ಷನ್. ಗುರುಗಳ ಒಂದು ಆಶೀರ್ವಾದದಲ್ಲಿ
ನಿಮ್ಮ ಜೀವನ ಇದೆ, ನಿಮ್ಮ ಪ್ರೀತಿ ಪಾತ್ರರಿದ್ದಾರೆ ಅನ್ನುವಂಥದ್ದು. ಯಾವುದೋ 2 ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡ್ತಿದ್ದೀನ, 2 ಫ್ಯಾಮಿಲಿಗೂ ರಕ್ಷೆ ಅನ್ನೋದು ಇದೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಗುರುಗಳ ಆಶೀರ್ವಾದ ನಿಮ್ಮ ಮೇಲೆ ಇರಬೇಕಾದ್ರೆ ವೈ ಫಿಯರ್ ವೆನ್ ಬಾಬಾ ಈಸ್ ಹಿಯರ್ ಅಲ್ವಾ. ಇಲ್ಲಿ ಬಾಬಾ ಅಂತಾನೆ ಇಲ್ಲ, ಸೋ ಮೆನಿ ಗುರುಗಳು ಇದ್ದಾರೆ, ಬಹಳಷ್ಟು ಗುರುಗಳು ಇದ್ದಾರೆ. ಯಾವ ಗುರುಗಳ ಆಶೀರ್ವಾದ ನಿಮ್ಗೆ ಬೇಕೋ ಅದನ್ನ ಪಡ್ಕೊಳ್ಳಿ. ಅದರಿಂದ ನಿಮ್ಗೆ ಹೆಚ್ಚಿನ ಅನುಕೂಲವೇ ಆಗುತ್ತೆ ಹೊರತು ಯಾವುದೇ ರೀತಿಯ ಅನಾನುಕೂಲ ಅನ್ನೋದು ನಿಮ್ಮ ಜೀವನದಲ್ಲಿ ಆಗೋದಿಲ್ಲ. ಓಕೆ, ಸೊ ಒಳ್ಳೇದಾಗತ್ತೆ. ಖುಷಿಯಾಗಿರಿ, ನಂಬಿಕೆಯಿಂದ ಇರಿ. ಸದ್ಯಕ್ಕೆ ಪ್ರಯಾಣ ಮಾಡಬೇಡಿ, ಯಾರು 3ನೇದು ಆಯ್ಕೆ ಮಾಡ್ಕೊಂಡಿದ್ದೀರಾ ಅವರು. ಸೊ ನನಗೆ ಗೊತ್ತಿಲ್ಲ ಯಾವ ಪ್ರಯಾಣ ಹೋಗ್ತೀರಾ ಅಂತ, ನೋಡ್ಕೊಳ್ಳಿ. ಎಲ್ಲೂ ಹೋಗಲೇಬೇಡಿ, ಮನೇಲಿರಿ ಅಂತ ನಾ ಹೇಳೋಲ್ಲ. ಇಟ್ಸ್ ಯುವರ್ ಲೈಫ್, ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಸೊ ನಿಮ್ಮ ಮ್ಯಾನಿಫೆಸ್ಟೇಷನ್ ಏನಿದೆಯೋ ಅದನ್ನೆಲ್ಲನೂ ಕೇಳ್ಕೊಳ್ಳಿ, ಅದೆಲ್ಲವೂ ಕೂಡ ಆಗತ್ತೆ. ಸೊ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ವೃತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನಮಃ. ಸಾಯಿರಾಮ್. ಎಲ್ರಿಗೂ ಒಳ್ಳೇದಾಗ್ಲಿ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಜೊತೆಗೆ ವಾಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಎಲ್ಲರಿಗೂ ಒಳ್ಳೇದಾಗ್ಲಿ. ಆಂಜನೇಯನ ಆಶೀರ್ವಾದ ತುಂಬಾ ಚೆನ್ನಾಗಿದೆ, ಕಾಲಭೈರವರ ಆಶೀರ್ವಾದ ಚೆನ್ನಾಗಿದೆ. ಗೊತ್ತಿಲ್ಲ, ಕಾಲಭೈರವರು ತುಂಬಾ ಪ್ರಸನ್ನರಾಗಿ ಇರೋ ಹಾಗೆ ಕಾಣಿಸ್ತಾ ಇದೆ. ಎಲ್ರಿಗೂ ಒಳ್ಳೇದಾಗ್ಲಿ. ಟೇಕ್ ಕೇರ್.